ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ವರಮಹಾಲಕ್ಷ್ಮಿಗೆ ಏನೇನು ಶಾಪ್ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ನಾನು ಈ ಸಲ ಹೊರ್ಗಡೆ ಹೋಗಿ ಏನು ಶಾಪ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಹಂಗಾಗಿ ಆನ್ಲೈನಲ್ಲೇ ಎಲ್ಲ ಬುಕ್ ಮಾಡಿದ್ದೆ. ಸುಮಾರು ಬಂದಿತ್ತು, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫಸ್ಟು ಪಾರ್ಸಲು. ಆ್ಯಕ್ಚುಲಿ ಇದರಲ್ಲಿ 2 ಎಲಿಫೆಂಟ್ ಡಿಸೈನ್ದು ಸ್ಟೂಲ್ ಥರ ಪೀಠ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ತರಿಸಿದ್ದೆ ಸುಮಾರು ಪೀಠನ, ಆನ್ಲೈನು ಮತ್ತು ಆಫ್ಲೈನಲ್ಲೆಲ್ಲ ತೊಗೊಂಡಿದ್ದೆ. ಬಟ್ ಆ ಸ್ಟೂಲೆಲ್ಲ ಇರೋದು ಹೇಗೆ ಅಂದರೆ ಸಿಲ್ವರ್ದು ಬರುತ್ತಲ್ಲ, ಮಾಮೂಲಿ ಸ್ಟೀಲ್ ಥರ, ಆ ಥರದ್ದಿತ್ತು. ಬಟ್ ಈ ಥರ ವುಡ್ಡಿಂದು ನಾನು ತರಿಸಿರಲಿಲ್ಲ. ಲಾಸ್ಟ್ ಟೈಮು ತೊಗೋಬೇಕು ಅಂತ ಮನಸ್ಸಲ್ಲಿತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಆಗಲಿಲ್ಲ. ಮತ್ತು ನಂಗೆ ಸಿಗಲಿಲ್ಲ. ಆನ್ಲೈನಲ್ಲೂ ಸರ್ಚ್ ಮಾಡಿ ನೋಡಿದೆ, ಸಿಗಲಿಲ್ಲ. ಅಂದರೆ ಇತ್ತು, ಔಟ್ ಆಫ್ ಸ್ಟಾಕ್ ಇತ್ತು ಅಥವಾ ಏನೋ ನಂಗೆ ರೈಟು ಇರೋ ಸ್ಟೂಲಿಗೆ ಅಮೌಂಟ್ ಜಾಸ್ತಿ ಅನ್ನಿಸ್ತು. ಹಂಗಾಗಿ ನಾನು ತರಿಸ್ಲಿಲ್ಲ. ಔಟ್ಸೈಡು ನೋಡಿದೆ, ತುಂಬ ಕಾಸ್ಟ್ಲಿ ಅನ್ನಿಸ್ತಿತ್ತು. ನೋಡೋಣ ನೆಕ್ಸ್ಟ್ ಇಯರ್ಗೆ ಏನಾದರೂ ತೊಗೊಂಡ್ರಾಯ್ತು ಅಂದ್ಕೊಂಡು ಸುಮ್ಮನೆ ಆಗಿದೆ. ಹಂಗಾಗಿ ಈ ಸಲ ಸ್ವಲ್ಪ ಮುಂಚೆನೇ ನೋಡಿ ಬುಕ್ ಮಾಡಿದ್ದೆ. ಔಟ್ಸೈಡು ನೋಡಿದೆ, ನಾನು ಹೋಗಿದ್ದೆ ತೊಗೊಳ್ಳೋ ಸುಮಾರು ಶಾಪ್ಗಳಿಗೆ ಹೋಗಿ ನೋಡಿದೆ. ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇತ್ತು, ತುಂಬ ಚಿಕ್ಕದೆಲ್ಲ 1000 ಮೇಲಿತ್ತು. ಸೊ ನೋಡೋಣ ಇಲ್ಲಿ ಆನ್ಲೈನಲ್ಲಿ ಹೆಂಗೆ ಬರುತ್ತೆ ಅಂತ ಅಂದ್ಕೊಂಡು ಒಂದು ಸಲ ನೋಡೋಣ ಅಂತ ಬುಕ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಸೆಟ್ ಆಫ್ 2 ಇದು. ನೀವೇನು ನೋಡ್ತಾ ಇದ್ದೀರಾ ಎಲಿಫೆಂಟ್ ಡಿಸೈನು ಒಂಥರ ಗೋಲ್ಡು ಮತ್ತು ಒಂಥರ ಬ್ರೌನು ಕಲರಲ್ಲಿ ಬಂದಿತ್ತು. ಗೋಲ್ಡೇನು ಜಾಸ್ತಿ ಇಲ್ಲ, ಆ್ಯಕ್ಚುಲಿ ಇರೋದೇ ಬ್ರೌನ್ ಕಲರ್. ಆ್ಯಕ್ಚುಲಿ ಒಂಥರ ಡಿಫ್ರೆಂಟಾಗಿತ್ತು. ನಾನು ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಒಳಗಡೆ ಅದು ಬ್ಲ್ಯಾಕ್ ಕಲರು ಪೇಂಟಾ ಅಥವಾ ಏನಾದರೂ ಪುಡಿ ಉದುರುತ್ತಾ ಅಂತ ಒಂದು ಸಲ ಚೆಕ್ ಮಾಡಿ ನೋಡಿದೆ. ಬಟ್ ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿದೆ, ನೀಟಾಗಿದೆ. ಮತ್ತು ಹೈಟು ಕೂಡ ಅಷ್ಟೇ. ನನಗೆ ಆ್ಯಕ್ಚುಲಿ ಆ ಕಡೆ ಈ ಕಡೆ ಹಣ್ಣು ಇಟ್ಟು ತಟ್ಟೆ ಇಡೋಕ್ಕೆ ಬೇಕಿತ್ತು. ಅದು ಸ್ವಲ್ಪ ಎತ್ತರವಾಗೇ ಬೇಕಿತ್ತು ನನಗೆ. ಹಂಗಾಗಿ ಇರೋದೆಲ್ಲ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಚಿಕ್ಕದಿತ್ತು. ಹಂಗಾಗಿ ಇದೆರಡು ಸ್ವಲ್ಪ ಹೈಟ್ ಜಾಸ್ತಿ ಇರೋದು ಬೇಕು ಅಂತ ಹೇಳಿ ನೋಡೇ ಬುಕ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಚೆನ್ನಾಗಿತ್ತು. ನಾನು ಕೊಟ್ಟು ದುಡ್ಡಿಗಂತೂ ಲಾಸ್ ಇಲ್ಲ ಅನ್ನಿಸ್ತು. ಆ್ಯಕ್ಚುಲಿ ಇದು ಬುಕ್ ಮಾಡಿ ಆದಮೇಲೆ ಇದು ಬಂದರೆ ಇನ್ನೊಂದು ಬುಕ್ ಮಾಡೋಣ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಇದೆರಡು ಚೆನ್ನಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಬುಕ್ ಮಾಡಿದೆ. ಆ್ಯಕ್ಚುಲಿ ಇದು ಫಸ್ಟ್ ಬಂದಿತ್ತು, ಅದು ಇನ್ನೊಂದು ಆ್ಯಕ್ಚುಲಿ ಲೇಟಾಗಿ ಬಂತು. ನಾನು ಒಟ್ಟಿಗೆ ಎಲ್ಲನೂ ತೋರಿಸ್ಬಿಡೋಣ ಅಂತ ಅಂದ್ಕೊಂಡು ಇದನ್ನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟು ಅದು ಬಂದ ಮೇಲೇ ಕೂಡ ಎಲ್ಲ ಸೇರಿಸಿ ವೀಡಿಯೋ ಮಾಡೋಣ ಅಂತ. ಸೊ ನೋಡಿ, ತುಂಬ ಚೆನ್ನಾಗಿದೆ. 2 ಸೆಟ್ ಆಫ್ 2 ಸೇಮ್ ಕಲರು, ಸೇಮ್ ಹೈಟು. ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇನ್ನೊಂದು ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಕೂಡ ಇದೇ ಥರನೇ ಎಲಿಫೆಂಟ್ ಡಿಸೈನು. ಬಟ್ ಕಲರ್ ಮಾತ್ರ ಬ್ಲ್ಯಾಕ್, ಒಂಥರ ಪೇಂಟ್ ಮೇಲೆ ಪೇಂಟ್ ಮಾಡಿರ್ತಾರಲ್ಲ ಆ ಥರದ್ದು. ಅದನ್ನು ಕೂಡ ತರಿಸಿದ್ದೆ. ಅದು ಬಂದ ಮೇಲೆ ನಾನು ಎರಡನ್ನೂ ಒಟ್ಟಿಗೆ ವಿಡಿಯೋ ಹಾಕೋಣ, ಆಮೇಲೆ ಎಲ್ಲ ಏನೇನು ತೊಗೋಬೇಕು ತರಿಸಿದ್ದೀನಿ ತೋರಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡು ಒಟ್ಟಿಗೆ ಮಾಡಿದೆ. ನೋಡಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅದು ಇದಕ್ಕಿಂತ ಸ್ವಲ್ಪ ಹೈಟು. ನಾನು ಆ್ಯಕ್ಚುಲಿ ಮಧ್ಯದಲ್ಲಿ ಒಂದು ಬಿಂದಿಗೆಯಲ್ಲಿ ಕಳಸ ಇಡ್ತೀನಿ. ಅದಕ್ಕೆ ಇದೆರಡು ಏನಿದೆ ಅದಕ್ಕಿಂತ ಚೂರು ಹೈಟ್ ಇರೋದು ಬೇಕಿತ್ತು. ಹಂಗಾಗಿ ಎಷ್ಟು ಹೈಟು ಅಂತ ನೋಡಿಕೊಂಡೆ ಅದಕ್ಕಿಂತ ಒಂದು 2 ಇಂಚಷ್ಟು ಜಾಸ್ತಿ ಹೈಟ್ ಇರೋದನ್ನ ಬುಕ್ ಮಾಡಿದೆ. ಸೊ ಇದು ಬ್ಲ್ಯಾಕ್ ಕಲರು, ಬಿಂದಿಗೆ ಸಿಲ್ವರ್ ಕಲರ್ ಆಗಿರೋದ್ರಿಂದ ಸೊ ಬ್ಲ್ಯಾಕ್ ಕಲರ್ ಮೇಲೆ ಕೂರಿಸಿದ್ರೆ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ, ಕಲರ್ ಕಾಂಬಿನೇಷನು ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಕೊಂಡು ತರಿಸ್ದೆ. ಸೇಮ್ ಎಲಿಫೆಂಟು ಯಾವ ಥರ ಬರುತ್ತೆ ಆ ಥರನೇ ಕಾಣಿಸ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅದ್ರ ಮೇಲೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಪ್ರಿಂಟಾ ಅಥವಾ ಡಿಸೈನಾ ಏನು ಅಂತಲೇ ಅನ್ನಿಸ್ತಿರ್ಲಿಲ್ಲ ನನಗೆ. ಅಲ್ಲಿ ಬುಕ್ ಮಾಡಬೇಕಾದ್ರೆ ನೋಡೋಣ ಅಂತ ಹೇಳಿ ಬುಕ್ ಮಾಡಿದೆ. ಬಟ್ ಅದು ಪ್ರಿಂಟಲ್ಲ, ಅದು ಆ್ಯಕ್ಚುಲಿ ಅದು ಮೇಲೆ ಪೇಂಟೇ ಮಾಡಿರೋದು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನನಗೆ ಲಕ್ಷ್ಮಿ ಕೂರಿಸ್ತೀನಲ್ಲ, ಅದ್ರ ಮುಂದೆ ಹಾಸೋಕ್ಕೆ ನನಗೆ ಒಂದು ಮ್ಯಾಟ್ ಬೇಕಿತ್ತು. ಲಾಸ್ಟ್ ಟೈಮ್ ತೊಗೊಂಡಿದ್ದು ಸ್ವಲ್ಪ ದೊಡ್ಡದಿತ್ತು, ಅದು ರೋಲ್ ಮಾಡಿ ಇಡೋ ಥರ. ನನಗೆ ಆ ಥರದ್ದು ಬೇಡವಾಗಿತ್ತು, ಈ ಥರ ಬಟ್ಟೆ ಥರದ್ದು ಬೇಕಿತ್ತು. ನೋಡೋಣ ಅಂತ ಬುಕ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಮೀಶೋದಲ್ಲಿ. ಅದಾದಮೇಲೆ ನಾನು ಏನು ಲಕ್ಷ್ಮಿ ಕೂರಿಸ್ತೀನಲ್ಲ ಅದ್ರ ಬ್ಯಾಕ್ ಸೈಡು ಆ್ಯಕ್ಚುಲಿ ಹಾಕೋಕ್ಕೆ ಒಂದು ಸ್ಕ್ರೀನ್ ಥರ ಬೇಕಿತ್ತು. ಲಾಸ್ಟ್ ಟೈಮ್ 2 ಗ್ರೀನ್ ಕಲರ್ ತರಿಸಿದ್ದೆ. ಅಷ್ಟು ಕಾಂಬಿನೇಷನ್ ನನಗೇನೋ ತುಂಬ ಅಂದರೆ ಚೆನ್ನಾಗಿ ಕಾಣಿಸ್ಲಿಲ್ಲ. ಸ್ವಲ್ಪ ಲೈಟ್ ಕಲರ್ ಇದ್ದರೆ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ ಮುಂದೆ ಅಂತ ಅಂದ್ಕೊಂಡು ಲಾಸ್ಟ್ ಟೈಮೇ ನೆಕ್ಸ್ಟ್ ತರಿಸಿದಾಗ ಬೇರೆ ಥರದ್ದು ತರಿಸೋಣ ಅಂತ ಯೋಚನೆ ಇತ್ತು. ಹಾಗಾಗಿ ಈ ಸಲ ಸ್ವಲ್ಪ ಬುಕ್ ಮಾಡಿದೆ. ಬಟ್ ಅದೇ ನನ್ನ ಎಕ್ಸ್ಪೆಕ್ಟೇಷನ್ಗೆ ಏನು ಬಂದಿಲ್ಲ. ಹಾಕ್ದಾಗ ಹೆಂಗೆ ಬರುತ್ತೋ ನೋಡೋಣ. ಅದಕ್ಕೆ ಅದು ಹಾಕೋಕ್ಕೆ ಒಂದು ಏನು ಸ್ಟ್ಯಾಂಡ್ ತರಿಸಿದ್ದೆ. ಸ್ಟ್ಯಾಂಡು ಬುಕ್ ಮಾಡಿದ್ದೆ. ಲಾಸ್ಟ್ ಟೈಮ್ ನಾನು ಹಾಗೆ ಗೋಡೆಗೆ ಸ್ಟಿಕ್ ಮಾಡಿ ಹಾಕಿದ್ದೆ. ಮಧ್ಯದಲ್ಲಿ ಅದು ಬಿಚ್ಚೋಗ್ತಾ ಇತ್ತು. ಹಂಗಾಗಿ ಈ ಸಲ
ಸ್ವಲ್ಪ ಸ್ಟ್ಯಾಂಡೇ ತರಿಸೋಣ ಅಂತ ಅಂದ್ಕೊಂಡು ಸ್ಟ್ಯಾಂಡ್ ತರಿಸ್ದೆ. ಸ್ಟ್ಯಾಂಡೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಪೈಪ್ಗಳೆಲ್ಲ ನೋಡಿ, ಇದನ್ನು ಸೆಟ್ ಮಾಡಿ ಅಲ್ಲಿಗೆ ಹಾಕೋದು, ಅದಕ್ಕೆ ಹಾಕೋಕ್ಕೆ ಗಮ್ಮು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಪೈಪೆಲ್ಲ ಚೆನ್ನಾಗಿದೆ. ನಾನೇನು ಸೆಟ್ ಮಾಡಿ ನೋಡೋಣ ಅವತ್ತು ಅಂತ ಹಾಗೆ ಇಟ್ಟಿದ್ದೀನಿ. ಬಟ್ ಇದು ಕೊಟ್ಟಿದ್ದಾರಲ್ಲ ಸ್ಟ್ಯಾಂಡ್, ಇದು ವುಡ್ದು, ಅದು 2 ಕಲರು ಬೇರೆ ಇದೆ. ಏನು ಜನನೋ ಏನೋ ಕೊಡ್ತಾರೆ, ಚೆನ್ನಾಗಿರೋದು ಕೊಟ್ಟು ಒಂದೇ ಸೇಮ್ ಕೊಡೋಕ್ಕೇನೋ ಗೊತ್ತಿಲ್ಲ, ಹೆಂಗೆ ಕೊಟ್ಟರು ತೊಗೋತಾರೆ ಅನ್ನೋದು ಏನೋ. ನಾನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನೊಂದು ನೋಡಿ ಈ ಥರ ಡೈನಿಂಗ್ ಟೇಬಲ್ ಮೇಲೆ ರನ್ನಿಂಗ್ ಮ್ಯಾಟ್ ಬರುತ್ತಲ್ಲ, ಅದನ್ನು ತರಿಸಿದೆ. ಇದು ಲಾಸ್ಟ್ ಟೈಮ್ ಒಂದು ತರಿಸಿದ್ದೆ, ಸೇಮ್ ಕಲರೇ ತರಿಸಿದೆ. ಯಾಕೆ ತರಿಸಿದೆ ಅಂತ ಅಂದರೆ, ಆ್ಯಕ್ಚುಲಿ ನಾನು 1 ವರ್ಷ ಆಗಿದೆ ತರಿಸಿ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಟೈಮಲ್ಲಿ ತರಿಸಿ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಹಾಗಾಗಿ ಮತ್ತೆ ಅದನ್ನೇ ಒಂದು ಬುಕ್ ಮಾಡಿದೆ. ಆ್ಯಕ್ಚುಲಿ ನನಗದು 3 ಮಂತ್ಸಿಗೆ ಒಂದೊಂದು ಸಲನೇ ಚೇಂಜ್ ಮಾಡ್ತಿದ್ದೆ. ಆ್ಯಕ್ಚುಲಿ ಇದು 1 ವರ್ಷದಿಂದ ಏನೂ ಆಗಿಲ್ಲ, ಹಂಗಾಗಿ ಅದನ್ನೇ ಮತ್ತೆ ಸೇಮ್ ತರಿಸ್ದೆ. ಅದು ಬಿಟ್ಟರೆ ನೋಡಿ, ನಾನು ಈ ಥರ ಬ್ಲೌಸ್ ಪೀಸ್ಗಳು ತರಿಸ್ದೆ. ಬ್ಲೌಸ್ ಪೀಸ್ ಮನೇಲಿ ಇತ್ತು ಆಲ್ರೆಡಿ. ನಾನು ಬಟ್ಟೆ ಮನೇಲೇ ಸೇಲ್ ಮಾಡೋದ್ರಿಂದ ಹೋಲ್ಸೇಲಲ್ಲಿ ಲಾಸ್ಟ್ ಟೈಮೆಲ್ಲ ತಂದು ಮಾರಿದ್ದೆ. ಬಟ್ ಈ ಸಲ ನನಗೆ ಅದಕ್ಕೆಲ್ಲ ಟೈಮೇ ಸಿಗಲಿಲ್ಲ. ಮನೇಲಿ ಸ್ವಲ್ಪ ಲಾಸ್ಟ್ ಮಂತೆಲ್ಲ ಆಚೆ ತಿಂಗಳು ಆ ಥರ ಎಲ್ಲ ತರಿಸಿದ್ದೆಲ್ಲ ಇತ್ತು ಸೇಲಿಗೆ ಅಂತ. ಹಂಗಾಗಿ ಈ ಸಲ ನಾನು ಸೇಲ್ ಮಾಡೋಕ್ಕೇನು ತರಿಸ್ಲಿಲ್ಲ. ಮನೇಲಿರೋದು ಸ್ವಲ್ಪ ನಂಗೆ ಅರ್ಶಿನ ಕುಂಕುಮ ಕೊಡೋಕ್ಕಾಗುತ್ತೆ, ಮತ್ತು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೆ ಅಂತ ಹೇಳ್ಬಿಟ್ಟು 2 ಬುಕ್ ಮಾಡಿದ್ದೆ. ಆ್ಯಕ್ಚುಲಿ 1 ಬಂದಿತ್ತು, ಇನ್ನೂ 1 ಬಂದಿರಲಿಲ್ಲ. ಹಂಗಾಗಿ ಯಾವ್ದು ಬಂದಿತ್ತು ಅದನ್ನು ವೀಡಿಯೋ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಬಿಟ್ಟರೆ ನಾನು ಅರ್ಶಿನ ಕುಂಕುಮ ಕೊಡೋಕ್ಕೆ ಏನು ಬ್ಯಾಗ್ಗಳು ಬೇಕಿತ್ತಲ್ಲ, ಆಲ್ರೆಡಿ ಮನೇಲೂ ಇದೆ. ನಾನು ಮನೇಲಿ ಯಾರಾದರೂ ಬಂದಾಗ, ಗೆಸ್ಟ್ ಬಂದಾಗ ಸ್ಯಾರಿ ಹಾಕ್ಕೊಡೋಕ್ಕೆ ಅಥವಾ ಸುಮ್ಮನೆ ಎಲೆ ಅಡಿಕೆ ಅರ್ಶಿನ ಕುಂಕುಮದ ಜೊತೆ ಏನಾದ್ರು ಒಂದು ಬ್ಲೌಸ್ ಪೀಸ್ ಹಾಕಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಿಸಿಟ್ಕೊಂಡಿರ್ತೀನಿ. ಅದು ಅಲ್ಲದೆ ನನ್ನ ಮಗಂದು ಬರ್ಡೇ ಟೈಮಲ್ಲೂ ಕೂಡ ತಾಂಬೂಲ ಕೊಡೋಕ್ಕೆ ಅಂತ ತರಿಸಿದ್ದು ಸುಮಾರು ಉಳಿದಿತ್ತು. ಹಾಗಾಗಿ ಅದು ಇತ್ತು. ಅದ್ರ ಜೊತೆಗೆ ಏನಾದ್ರು ಎಕ್ಸ್ಟ್ರಾ ಬೇಕಾದರೆ ಅಂತ ಸ್ವಲ್ಪ ತರಿಸ್ದೆ. ಈ ಥರ ಚಿಕ್ಕದು ಸ್ವಲ್ಪ ಬರೀ ಒಂದು ಬ್ಲೌಸ್ ಪೀಸು, ಬಾಳೆಹಣ್ಣು, ವೀಳ್ಯದೆಲೆ ಈ ಥರದ್ದು ಹಾಕ್ಕೊಡೋಕ್ಕೆ, ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡದು ಮನೇಲಿ ಇತ್ತು ಸ್ಯಾರೀಸ್ ಏನಾದರೂ ಕೊಡೋದಾದ್ರೆ ಅದು ಹಾಕ್ಕೊಡೋಕ್ಕೆ, ಅಥವಾ ಅದಕ್ಕಿಂತ ಸ್ವಲ್ಪ ತೆಂಗಿನಕಾಯಿ ಏನಾದರೂ ಸ್ವಲ್ಪ ಹಾಕ್ಕೊಡೋದಿದ್ರೆ ಅದಕ್ಕಿಂತ ಚೂರು ದೊಡ್ಡದು ಅಂತ ಒಂದು 2 ಥರದ್ದು ತರಿಸಿದ್ದೆ. ಮನೇಲಿ ಒಂದು 2-3 ಥರದ್ದು ಇತ್ತು. ಅದ್ರ ಜೊತೆಗೆ ಏನಾದರೂ ಎಕ್ಸ್ಟ್ರಾ ಬೇಕಾದರೆ ಅಂತ ತರಿಸಿದ್ದೆ ಅಷ್ಟೇ, ಸೇಫರ್ ಸೈಡಿಗಿರಲಿ ಅಂತ. ಎರಡೂ ಕೂಡ ತುಂಬ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಅದು ಒಂದು 10 ಇದು ಒಂದು 15 ಅಂತ ಅನಿಸುತ್ತೆ. ಮನೇಲಿರೋದ್ರಿಂದ ಎಲ್ಲ ಸೇರಿ ಮ್ಯಾನೇಜ್ ಆಗುತ್ತೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ನು ಅಷ್ಟೇ, ಒಂಥರ ಶೈನಿಂಗು ಅದೆಲ್ಲ ತುಂಬ ಇಷ್ಟ ಆಯಿತು. ಫಸ್ಟ್ ಅಂದ್ಕೊಂಡು ಅಯ್ಯೋ ಸ್ವಲ್ಪ ಓವರ್ ಕಲರ್ ಆಯಿತಾ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಸಾಫ್ಟು ಇದೆ, ಎರಡೂ ಕೂಡ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಅದಲ್ಲದೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬ್ಲೌಸ್ ಪೀಸ್ನ ಆರ್ಡ್ರ್ ಮಾಡಿದ್ದೆ ಅಂತ ಅಂದೆ ಅಲ್ವ ನಾನು, ಅದನ್ನು ಕೂಡ ಬಂದಿತ್ತು. ಏನು ನೋಡ್ತಾ ಇದ್ದೀರಲ್ವ, ಇದು ಆ್ಯಕ್ಚುಲಿ ಅದೇನು ಮಾಡಿದ್ದೆ ಅಲ್ವಾ, ಆರ್ಡ್ರ್ ತೋರಿಸ್ದೆ ಅಲ್ವಾ, ಅದೇ ಥರದ್ದೇ ಸ್ವಲ್ಪ ಎಲ್ಲ ಸೇಮ್ ಅದೇ ಥರದ್ದೇ 2 ಮಾಡಿದ್ದೆ. ಬಟ್ ಏನಕ್ಕೋ 2 ಬೇರೆ ಬಂದಿತ್ತು. ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಚೆನ್ನಾಗಿದ್ದರೆ ಮಾತ್ರ ಕೊಡೋಣ, ಇಲ್ಲಾಂದರೆ ಕೊಡೋದು ಬೇಡ ಅಂತ ಅಂದ್ಕೊಂಡು ನಾನು ಚೆಕ್ ಮಾಡಿದೆ. ಆ್ಯಕ್ಚುಲಿ ಇದು 80 ಸೆಂಟಿಮೀಟ್ರ್ ಇದೆ. ಸಾಕು, ಬ್ಲೌಸು ಸ್ಟಿಚ್ ಮಾಡಿಸ್ಬೋದು, ಆರಾಮಾಗಿ ಸ್ಟಿಚ್ ಮಾಡಿಸ್ಬೋದು. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಅಂದರೆ ನನಗಿಷ್ಟ ಆಯಿತು. ನನಗೆ ಎಂತೆಂಥದ್ದೋ ಕೊಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ನಾವು ಒಬ್ರಿಗೆ ಕೊಡೋದು, ಅವ್ರು ಇನ್ನೊಬ್ರಿಗೆ ಕೊಡೋದು, ಆ ಥರ ಆಗಬಾರ್ದು. ಅರ್ಶಿನ ಕುಂಕುಮ ಕೊಟ್ಟಿದ್ದು ನಾವು ಕೊಟ್ಟರೆ ಅದು ಇಷ್ಟ ಆದರೆ ಅವ್ರು ಸ್ಟಿಚ್ ಮಾಡಿಸಿ ಬ್ಲೌಸ್ ಹಾಕೋಬೇಕು, ಆ ಥರ ಇರಬೇಕು. ಹಂಗಿದ್ರೆ ಮಾತ್ರ ಕೊಡೋಣ, ಇಲ್ಲಾಂದರೆ ಬೇಡ ಕೊಡೋದು ಅಂತ ಹೇಳ್ಬಿಟ್ಟು ನೋಡಿದೆ ಓಪನ್ ಮಾಡಿ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ಟೆನೂ ಅಷ್ಟೇ, ಮತ್ತು 80 ಸೆಂಟಿಮೀಟ್ರ್ ಆರಾಮಾಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೋದು. ನೋಡಿ, ಈ ಸಲ ಈ ಥರದ್ದು ಇಷ್ಟು ಮನೇಲೂ ಸ್ವಲ್ಪ ಇರೋದ್ರಿಂದ ಎಲ್ಲ ಸೇರಿ ಮ್ಯಾನೇಜ್ ಆಗುತ್ತೆ ಅಂತ ಇನ್ನೂ ಏನೇನೋ ನಾನು ತೊಗೊಬಂದೆ. ಆಫ್ಲೈನಲ್ಲೂ ಕೂಡ ಹೋಗಿ ಏನೇನೋ ಪರ್ಚೇಸ್ ಮಾಡ್ಕೊಬಂದೆ. ಬಟ್ ಅದನ್ನೆಲ್ಲ ನಾನು ವೀಡಿಯೋ ಮಾಡಲ್ಲ. ನಾನು ಏನು ಹಬ್ಬದ ದಿನ ತೋರಿಸಿದ್ರೆ ಅವಾಗ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.